ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶಿವಮೊಗ್ಗ ಶಾಂತವಾಗಿದೆ, ಆದರೆ ಒಳಗೊಳಗೆ ಕೊತ್ತ. ಇನ್ನೆರಡು ದಿನ ಕರ್ಫ್ಯೂ, ವ್ಯಾಪಾರ ಉದ್ಯಮ ಸ್ಥಗಿತ. ಹರ್ಷ ಹಂತಕರ ಹಿನ್ನೆಲೆ ಆದರೂ ಏನು? ಕೊಲೆಗೆ ಅಸಲಿ ಕಾರಣ ಏನು? ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್. ಈ ಹೊತ್ತಿನ ಸ್ಪೆಷಲ್ ಹರ್ಷ ಮರ್ಡರ್ ಮಿಸ್ಟ್ರಿ. ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬ್ರೇಕಿಂಗ್ ನ್ಯೂಸ್. ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರಾತ್ರಿ ತನಕ 6, ಈಗ 2 ಆ್ಯಡ್ ಆಯಿತು. ಅಂದರೆ ಇದುವರೆಗೆ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅಂದರು ಗೃಹ ಸಚಿವರು. ಶಿವಮೊಗ್ಗದಲ್ಲಿ 144 ಸೆಕ್ಷನ್ ಮುಂದುವರಿಯುತ್ತೆ. ಆರೋಪಿಗಳು ಕೆಲ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದೀವಿ. ಇದು ಗೃಹ ಸಚಿವರ ಮಾತು. ಶಿವಮೊಗ್ಗದಲ್ಲಿ ಇಂಥವ್ರು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ DGಗೆ ಪತ್ರ ಬರೀತಿದ್ದೀನಿ. ಕೋಟೆ, ದೊಡ್ಡಪೇಟೆ ಪೊಲೀಸ್ ಠಾಣೆಯ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದೀವಿ. ಕಳೆದ 5 ವರ್ಷಗಳಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳು ಅವರ ಮಾಹಿತಿ ಕೊಡೋಕ್ಕೆ ಸೂಚನೆ ಕೊಟ್ಟಿದ್ದೀನಿ. 2 ಠಾಣೆಯ ಅಪರಾಧ ಪ್ರಕರಣಗಳು, ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದೀವಿ. ಹತ್ಯೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನು ಇಲಾಖೆ ಕಲೆ ಹಾಕ್ತಾ ಇದೆ. ಸಂಪೂರ್ಣ ಮಾಹಿತಿ ಬೇಕು ಅಂತ ಆರಗ ಜ್ಞಾನದವರು ಕೇಳಿದ್ದಾರೆ. 2 ಠಾಣೆಗಳಲ್ಲಿ ಪ್ರಕರಣಗಳ ಮಾಹಿತಿ, ಅಂದರೆ ಕ್ರೈಮ್ ಆಡಿಟ್ ಏನೇನಾಗಿದೆ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು. ಸಂಪೂರ್ಣವಾಗಿ ಶಿವಮೊಗ್ಗ ಶಾಂತವಾಗಿದೆ. ಇನ್ನಷ್ಟು ದಿನ ಪೊಲೀಸ್ ಬಂದೋಬಸ್ತನ್ನು ಅಲ್ಲಿ ಇಡ್ತೀವಿ. ಶಿವಮೊಗ್ಗ ಜನ ಸಹಕಾರ ಮಾಡ್ತಾ ಇದ್ದಾರೆ. 2 ದಿವಸ ಕರ್ಫ್ಯೂ ಇತ್ತು, ಅವರ ಬದುಕಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಸಹಕಾರ ಮಾಡಿ ಶಾಂತಿಯನ್ನು ಕಾಪಾಡೋದ್ರಲ್ಲಿ ಶಿವಮೊಗ್ಗ ಜನ ಸರ್ಕಾರ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಸರ್, ಒಟ್ಟು ಈ ಕ್ಷಣದಲ್ಲಿ 8 ಜನರ ಬಂಧನ ಅಧಿಕೃತವಾಗಿ ಆಗಿದೆ. ಇನ್ನು ಕೆಲವರನ್ನ ಇಂಟ್ರಾಗೇಷನ್ ಆಗ್ತಾ ಇದೆ. 8 ಜನ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಹಿನ್ನೆಲೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅನೇಕ ಅಪರಾಧಗಳಲ್ಲಿ ಹಿಂದಿನಿಂದನೂ ಭಾಗಿಯಾಗಿರ್ತಕ್ಕಂಥವ್ರು ಅವರು. ಅವ್ರ ಮೇಲೆ ಕೆಲವು ಕೇಸ್ಗಳಿದ್ದಾವೆ, ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸರ್, 144 ಮುಂದುವರಿಸ್ತೇವೆ. ಅಲ್ಲಿ ಜಿಲ್ಲಾಧಿಕಾರಿ ನಿರ್ಣಯ ತಗೊಳ್ತಾರೆ. ಈ ಅಪರಾಧಿಗಳು ಯಾವ ಸಂಘಟನೆಗೆ ಸೇರಿದ್ದಾರೆ, ಯಾರ ಲಿಂಕ್ ಇದೆ, ಇವೆಲ್ಲ ಆಯಾಮಗಳಿಂದ ನಮ್ಮ ಪೊಲೀಸರು ಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಈ ಪ್ರಕರಣ ಸಾಮಾನ್ಯವಾಗಿರ್ತಕ್ಕಂಥ ಕೊಲೆ ಅಂತ ಹೇಳಿ ಭಾವಿಸಲಿಲ್ಲ. ಇದರ ಹಿಂದಿರುವಂಥ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಹೊರಗೆ ಹಚ್ಚಿ ಎನ್ಕ್ವೈರಿ ಮೂಲಕ ಹೊರಗೆ ತರ್ತಾ ಇದ್ದಾರೆ ನಮ್ಮ ಪೊಲೀಸ್ನವರು. ಸಾಧ್ಯತೆ ಬಹಳಷ್ಟಿದೆ. ಇದರಿಂದ ಅನೇಕ ಸಂಘಟನೆಗಳು ಇದರದ್ದು ಸಾಧ್ಯತೆ ಬಹಳಷ್ಟಿದೆ, ಅದು ನೋಡ್ತಾ ಇದ್ದಾರೆ. ಇಲ್ಲ, ಈ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಈ ರೀತಿಯ ಕೊಲೆ ಬೆದರಿಕೆ ಕರೆಗಳು ಅದು ಇದು ಬರುವಂಥದ್ದು ಸಹಜ. ಹೀಗೆ ಬಂದಾಗ ಸ್ಥಳೀಯ ಪೊಲೀಸರಿಗೆ ತಿಳಿಸಬೇಕು, ಇಲ್ಲದ್ರೆ ಏನು ಗೊತ್ತಾಗೋದಿಲ್ಲ. ಸಂಪೂರ್ಣವಾಗಿ ಶಿವಮೊಗ್ಗ ಶಾಂತವಾಗಿದೆ. ಇನ್ನಷ್ಟು ದಿನ ಪೊಲೀಸ್ ಬಂದೋಬಸ್ತನ್ನು ಅಲ್ಲಿ ಇಡ್ತೀವಿ. ಶಿವಮೊಗ್ಗ ಜನ ಸಹಕಾರ ಮಾಡ್ತಾ ಇದ್ದಾರೆ. 2 ದಿವಸ ಕರ್ಫ್ಯೂ ಇತ್ತು, ಅವರ ಬದುಕಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಸಹಕಾರ ಮಾಡಿ ಶಾಂತಿಯನ್ನು ಕಾಪಾಡೋದ್ರಲ್ಲಿ ಶಿವಮೊಗ್ಗ ಜನ ಸರ್ಕಾರ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಸರ್, ಒಟ್ಟು ಈ ಕ್ಷಣದಲ್ಲಿ 8 ಜನರ ಬಂಧನ ಅಧಿಕೃತವಾಗಿ ಆಗಿದೆ. ಇನ್ನು ಕೆಲವರನ್ನ ಇಂಟ್ರಾಗೇಷನ್ ಆಗ್ತಾ ಇದೆ. 8 ಜನ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಹಿನ್ನೆಲೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅನೇಕ ಅಪರಾಧಗಳಲ್ಲಿ ಹಿಂದಿನಿಂದನೂ ಭಾಗಿಯಾಗಿರ್ತಕ್ಕಂಥವ್ರು ಅವರು. ಅವ್ರ ಮೇಲೆ ಕೆಲವು ಕೇಸ್ಗಳಿದ್ದಾವೆ, ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸರ್, 144 ಮುಂದುವರಿಸ್ತೇವೆ. ಅಲ್ಲಿ ಜಿಲ್ಲಾಧಿಕಾರಿ ನಿರ್ಣಯ ತಗೊಳ್ತಾರೆ. ಈ ಅಪರಾಧಿಗಳು ಯಾವ ಸಂಘಟನೆಗೆ ಸೇರಿದ್ದಾರೆ, ಯಾರ ಲಿಂಕ್ ಇದೆ, ಇವೆಲ್ಲ ಆಯಾಮಗಳಿಂದ ನಮ್ಮ ಪೊಲೀಸರು ಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಈ ಪ್ರಕರಣ ಸಾಮಾನ್ಯವಾಗಿರ್ತಕ್ಕಂಥ ಕೊಲೆ ಅಂತ ಹೇಳಿ ಭಾವಿಸಲಿಲ್ಲ. ಇದರ ಹಿಂದಿರುವಂಥ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಹೊರಗೆ ಹಚ್ಚಿ
ಎನ್ಕ್ವೈರಿ ಮೂಲಕ ಹೊರಗೆ ತರ್ತಾ ಇದ್ದಾರೆ ನಮ್ಮ ಪೊಲೀಸ್ನವರು. ಸಾಧ್ಯತೆ ಬಹಳಷ್ಟಿದೆ. ಇದರಿಂದ ಅನೇಕ ಸಂಘಟನೆಗಳು ಇದರದ್ದು ಸಾಧ್ಯತೆ ಬಹಳಷ್ಟಿದೆ. ಅದು ನೋಡ್ತಾ ಇದ್ದಾರೆ. ಇಲ್ಲ, ಈ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಈ ರೀತಿಯ ಕೊಲೆ ಬೆದರಿಕೆ ಕರೆಗಳು ಅದು ಇದು ಬರುವಂಥದ್ದು ಸಹಜ. ಹೀಗೆ ಬಂದಾಗ ಸ್ಥಳೀಯ ಪೊಲೀಸರಿಗೆ ತಿಳಿಸಬೇಕು. ಇಲ್ಲದ್ರೆ ಏನು ಗೊತ್ತಾಗೋದಿಲ್ಲ. ತಿಳಿಸಿದ್ರೆ ಕ್ರಮ ತಗೊಳ್ತೀವಿ. ನಾನು ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲ ರೀತಿಯಿಂದಲೂ ಕೂಡ ನೋಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದೇನೆ. ಹೀಗೆ ಕೆಲವರು ಯುವಕರು ಇವರು ಅಲ್ಲಿಂದ ಇಲ್ಲಿ ಸ್ವಲ್ಪ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದರ ಗಂಭೀರತೆ ಎಷ್ಟು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪೊಲೀಸರು ತನಿಖೆ ಮಾಡಿಸ್ತೇವೆ, ಯಾವುದನ್ನು ಕೂಡ ಲಘುವಾಗಿ ಪರಿಗಣಿಸೋದಿಲ್ಲ. ಸಮಾಜ ವಿದ್ರೋಹಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಬೆಳಿಲಿಕ್ಕೆ ಏನು ಕಾರಣ, ನಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಕೂಡ ನಾನೀಗ ಡಿಜಿಗೆ ಪತ್ರ ಕೊಟ್ಟಿದ್ದೇನೆ. 2 ಸ್ಟೇಷನ್ಗಳು, ಕೋಟೆ ಮತ್ತು ದೊಡ್ಡಪೇಟೆ, 2 ಪೊಲೀಸ್ ಸ್ಟೇಷನ್ಗಳು ಕಳೆದ 5 ವರ್ಷದಿಂದ ಯಾವ್ಯಾವ ಅಧಿಕಾರಿ ಇದ್ರು, ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಅವರು ಇವ್ರ ಮೇಲೆ ಎಷ್ಟು ಮಟ್ಟಿಗೆ ನಿಗಾ ಇಟ್ಟಿದ್ದಾರೆ, ಮತ್ತು ಈ ವ್ಯಕ್ತಿಗಳು ಒಂದೊಂದಲ್ಲ 6-7 ಪ್ರಕರಣಗಳಿದ್ದಾವೆ ಇವ್ರ ಮೇಲೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ರೀತಿ ಕಣ್ಗಾವಲು ಇಟ್ಟಿದ್ದಾರೆ, ಯಾವ ರೀತಿ ಜಾಗೃತಿ ವಹಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪೊಲೀಸರನ್ನ ಎನ್ಕ್ವೈರಿ ಮಾಡಬೇಕಾಗಿದೆ. ನಾವು ಸ್ಟೇಷನ್ನ ಕ್ರೈಮ್ ಆಡಿಟ್ ಮಾಡಬೇಕಾಗಿದೆ. ಅದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಮಾಡ್ತೀವಿ. ಇದರಿಂದಕ್ಕೆ ಬೇಜವಾಬ್ದಾರಿಯಿಂದ ವರ್ತಿಸಿದಂಥ ಪೊಲೀಸರನ್ನು ಬಿಡೋದಿಲ್ಲ ನಾವು. ದೊಡ್ಡಪೇಟೆ ಮತ್ತು ಕೋಟೆ 2 ಸ್ಟೇಷನ್ ವಿಶೇಷವಾಗಿ, ಯಾಕಂದ್ರೆ ಶಿವಮೊಗ್ಗ ಆರಂಭದಿಂದಲೂ ಕೂಡ ಅನೇಕ ಬೆಂಗಳೂರು ರಾಜ್ಯ ಮಟ್ಟದ ರೌಡಿ ಕೃತ್ಯ ಮಾಡುವಂತಹ ವ್ಯಕ್ತಿಗಳ ಬ್ರೀಡಿಂಗ್ ಸೆಂಟರ್ ಅಂತ ಹೇಳಿ ಬಹಳಷ್ಟು ಜನ ಕರೀತಾರೆ. ಇದರಲ್ಲಿ ಪೊಲೀಸರ ಪಾತ್ರ ಏನು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ನಾನು ವಿಚಾರಣೆಗೆ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ಕಾಯ್ದೆ ಹೋದ್ರೆ ಇಂಥ ವ್ಯಕ್ತಿಗಳು ಬೆಳೀತಾ ಹೋಗ್ತಾರೆ ಎಲ್ಲ ಊರುಗಳು.